ಶ್ರೀ ಗುರುಭ್ಯೋ ನಮಃ. ವಸುದೇವಂ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣವೇ ನಮೋ ವೈ ಬ್ರಹ್ಮನಿಧಯೇ ವಾಸಿಷ್ಠಾಯ ನಮೋ ನಮಃ. ಕ್ಷೇತ್ರಸ್ವಾಮಿ ಭಾಗವತ ಪ್ರತಿಪಾದ್ಯ ಶ್ರೀಕೃಷ್ಣನಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡ್ತಾ, ಕಲಿಯುಗದ ಕಾಮಧೇನು ಎಂದೆನಿಸಿದ ಗುರು ರಾಘವೇಂದ್ರರಿಗೆ ನಮಸ್ಕರಿಸುತ್ತಾ, ಪ್ರಾತಸ್ಮರಣೀಯರಾದ ಪೇಜಾವರ ಮಠಾಧೀಶರಾದ ಶ್ರೀ ಶ್ರೀ ವಿಶ್ವೇಶತೀರ್ಥ ಪಾದಂಗಳರನ್ನು ಸ್ಮರಿಸುತ್ತಾ, ಹುಬ್ಬಳ್ಳಿಯಲ್ಲಿ ಕಳೆದ 20 ವರ್ಷದ ಹಿಂದೆ ಈ ವಿಷ್ಣು ಸಹಸ್ರನಾಮವನ್ನು ಆರಂಭಿಸಿದೆವು. ಮೂಲ ಕರ್ತೃ, ಇದಕ್ಕೆ ಮೂಲ ಪ್ರೇರಕ ಶಕ್ತಿ ಅವರನ್ನು ಇವತ್ತು ಸ್ಮರಿಸಲೇಬೇಕು. ಅವರು ವಿದ್ಯಾ ವಾಚಸ್ಪತಿಯವರೇ. ಕಲಿಯುಗದ ಭೀಷ್ಮ ಅಂತ ಹೇಳಿದರೂ ತಪ್ಪಾಗಲಿಕ್ಕಿಲ್ಲ. ಬನ್ನಂಜೆ ಗೋವಿಂದಾಚಾರ್ಯರನ್ನು ಕೂಡ ಸ್ಮರಿಸುತ್ತಾ, ನಮ್ಮ ಹುಬ್ಬಳ್ಳಿಯಲ್ಲಿ 2 ವರ್ಷಗಳ ಹಿಂದೆ 3 ವರ್ಷಗಳ ಹಿಂದೆ ನಮ್ಮನ್ನು ಭೇಟಿಯಾಗಿ ಹುಬ್ಬಳ್ಳಿಯಲ್ಲಿ ಗ್ಲೋಬಲ್ ವಿಷ್ಣು ಸಹಸ್ರನಾಮ ಸತ್ಸಂಗ ಫೆಡರೇಷನ್ನ ಶಾಖೆಯನ್ನು ಆರಂಭಿಸಬೇಕು ಅಂತ ಪ್ರಾರಂಭಿಸಿ 2023 ಜುಲೈ 21ರಂದು ಈ ಹುಬ್ಬಳ್ಳಿಯ ಮಹಾನಗರದ RN ಶೆಟ್ಟಿ ಕಲ್ಯಾಣ ಮಂಟಪದಲ್ಲಿ ಅಧಿಕೃತವಾಗಿ ಈ ಶಾಖೆ ಆರಂಭ ಆಯಿತು. ಮೂಲ ಪ್ರೇರಕರು ವಿದ್ಯಾ ವಾಚಸ್ಪತಿ ಡಾಕ್ಟರ್ ಅರುಣಮಲ್ಲಿಗೆ ಪಾರ್ಥಸಾರಥಿಯವರು. ಅವರ ಪ್ರೇರಣೆ, ಅವರ ಮಾರ್ಗದರ್ಶನದಲ್ಲಿ ಈ ಹುಬ್ಬಳ್ಳಿಯ ಸತ್ಸಂಗ ಫೆಡರೇಷನ್ ಸಂಸ್ಥೆ ಮನೆ ಮನೆಯಲ್ಲಿ ವಿಷ್ಣು ಸಹಸ್ರನಾಮ ಹೇಳುವ ಸಂಕಲ್ಪದೊಂದಿಗೆ ಕೆಲಸ ಮಾಡ್ತಾ ಇದೆ. ಭಗವಂತನ ಪ್ರೇರಣೆ ಮತ್ತು ಅವನ ಪ್ರೀತಿಗಾಗಿ ಈ ಕೆಲಸವನ್ನು ನಾವು ಕಳೆದ 2 ವರ್ಷಗಳಿಂದ ಮಾಡ್ತಾ ಇದ್ದೆವು. 20 ವರ್ಷದ ಹಿಂದೆ ಪ್ರಾರಂಭ ಆದಾಗ ಹರಿಭಕ್ತರು ಅಂತ ನಾವೊಂದು 20 ಜನ ಇದ್ದೆವು. ಇವತ್ತು ಈ ಗ್ಲೋಬಲ್ ವಿಷ್ಣು ಸಹಸ್ರನಾಮ ಸತ್ಸಂಗ ಫೆಡರೇಷನ್ನಲ್ಲಿ 300ಕ್ಕೂ ಹೆಚ್ಚು ಸದಸ್ಯರಿದ್ದಾರೆ. ಇದಕ್ಕೆಲ್ಲ ಕಾರಣ ಪ್ರೇರಕ ಶಕ್ತಿ, ಮಾರ್ಗದರ್ಶಕರು ಡಾಕ್ಟರ್ ಅರುಣಮಲ್ಲಿಗೆ ಪಾರ್ಥಸಾರಥಿಯವರು. ಅವರನ್ನು ಇಂದಿನ ನಮ್ಮ ದ್ವಿತೀಯ ವಾರ್ಷಿಕೋತ್ಸವದ ಭಾಗವತ ಸಮ್ಮೇಳನದ ಅಧ್ಯಕ್ಷರಾಗಿ ಅವರು ಬರಬೇಕು ಅಂತ ಅವರನ್ನು ವೇದಿಕೆಗೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅವರ ಧರ್ಮಪತ್ನಿ ಕೂಡ ಕರ್ಕೊಂಡೋಗಿ, ಧರ್ಮಪತ್ನಿಯವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕು. ಗುರುಗಳಿಗೆ ಎಲ್ಲ ವಿಭಾಗದಲ್ಲಿ ಸಹಾಯವಾಗಿರುವವರು ಅವರ ಧರ್ಮಪತ್ನಿಯವರೇ. ಎಲ್ಲಿ ಹೋದರೂ ಜೊತೆಗಿರ್ತಾರೆ. ಲಕ್ಷ್ಮೀನಾರಾಯಣರು ಅವರೇ ಅಂತ ನಾವು ಭಾವಿಸಬೇಕು. ಅಂತಹ ಒಂದು ಅನ್ಯೋನ್ಯ ದಾಂಪತ್ಯ ಅವರದ್ದು. ಇದಕ್ಕೆಲ್ಲ ಅವರು ಹೇಳುವ ವಿಷ್ಣು ಸಹಸ್ರನಾಮದ ಶಕ್ತಿ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಅರುಳಮಲ್ಲಿಗೆಯವರ ಪರಿಚಯ ಮಾಡಿಕೊಡ್ಬೇಕಾಗಿಲ್ಲ, ತಮಗೆಲ್ಲರಿಗೂ ಗೊತ್ತಿದೆ. ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ, ವಿದೇಶಗಳಲ್ಲಿ ಕೂಡ ವಿಷ್ಣು ಸಹಸ್ರನಾಮವನ್ನು ಜಾಗೃತಿ ಮಾಡಿದ ಕೀರ್ತಿ ಇರುವುದಾದರೆ ಅದು ಅರುಳಮಲ್ಲಿಗೆ ಪಾರ್ಥಸಾರಥಿಯವರಿಗೆ ಮಾತ್ರ. ಇದು ನಾನು ಖಂಡಿತವಾಗಿ ಹೇಳಬಲ್ಲೆ. ಇವತ್ತು ಎಲ್ಲ ದೇಶಗಳಲ್ಲಿ, ಪ್ರಪಂಚದ ಎಲ್ಲ ದೇಶಗಳಲ್ಲಿ ವಿಷ್ಣು ಸಹಸ್ರನಾಮ ದಿನ ಹೇಳುವ ಮಂದಿ ಭಾಳಷ್ಟು ಜನ ಇದ್ದಾರೆ. ಲಕ್ಷಾಂತರ ಮಂದಿಗೆ ಪ್ರೇರಕ ಶಕ್ತಿಯಾಗಿರುವಂಥವರು ಡಾಕ್ಟರ್ ಅರುಳಮಲ್ಲಿಗೆ ಪಾರ್ಥಸಾರಥಿಯವರು. ಇಷ್ಟು ವಯಸ್ಸಾದರೂ ಇನ್ನೂ ಯಂಗ್ ಇದ್ದಾರೆ, ಅವರು ಯುವಕರೇ ಇದ್ದಾರೆ. ಎಲ್ಲಿ ಕರೆದರೂ, ಯಾವಾಗ ಕರೆದರೂ ಬರ್ತಾರೆ. ಹುಬ್ಬಳ್ಳಿ ಅಂದರೆ ಅವರಿಗೆ ಬಹಳ ಪ್ರೀತಿ. ಅವರಿಗೆ ಮತ್ತೊಮ್ಮೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಅವರನ್ನು ಸಾಂಪ್ರದಾಯಿಕವಾಗಿ ಅವರಿಗೆ ಹಾರ ಹಾಕಿ ಶಾಲು ಹೊದಿಸಿ ಸ್ವಾಗತ ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ.
ಸಾಂಪ್ರದಾಯಿಕವಾಗಿ ನಮ್ಮ ಹನುಮಾನ್ ಪರಿವಾರದ ಸಂಚಾಲಕರು ಶ್ರೀಮತಿ ಭಾರತಿ ಪಾಟೀಲ್ ಅವರು ಬಂದಿದ್ದಾರೆ. ಅವರು ಅಮ್ಮಂಗೆ ಹಾರ ಹಾಕಿ ಸ್ವಾಗತಿಸ್ತಾ ಇದ್ದಾರೆ. ಹನುಮಾನ್ ಪರಿವಾರ ಮತ್ತು ಗ್ಲೋಬಲ್ ವಿಷ್ಣು ಸಹಸ್ರನಾಮ ಸತ್ಸಂಗ ಫೆಡರೇಷನ್ ಎರಡೂ ಜಂಟಿಯಾಗಿ ಕೆಲಸ ಮಾಡುವವರು. ನಿಮಗೆಲ್ಲ ಗೊತ್ತಿರ್ಬೋದು, ಅಯೋಧ್ಯೆಯಲ್ಲಿ ಶ್ರೀರಾಮನ ಪುನರ್ ಪ್ರತಿಷ್ಠಾಪನೆಯ ದಿನ ಸಾವಿರಾರು ಮಂದಿ ಕುಳಿತು, ಇದು ಪೇಜಾವರ ಶ್ರೀಗಳ ಒಂದು ಇಚ್ಛೆ ಕೂಡ ಆಗಿತ್ತು, ಸಂಕಲ್ಪ ಕೂಡ ಆಗಿತ್ತು, ಹುಬ್ಬಳ್ಳಿಯಲ್ಲಿ 1000 ಜನ ಕೂತು ಪಾರಾಯಣ ಮಾಡಬೇಕು ಅಂತ. ಅದು ಅಯೋಧ್ಯೆಯ ಶ್ರೀರಾಮನ ಪುನರ್ ಪ್ರತಿಷ್ಠಾಪನೆ ದಿನ ಆಗಿತ್ತು. ಇದರಲ್ಲಿ ಅರ್ಧಕ್ಕೆ ಅರ್ಧ ಬಂದವರು ನಮ್ಮ ಭಾರತೀಯಕ್ಕವರ ಹನುಮಾನ್ ಪರಿವಾರದವರು. ಅವರಿಗೆ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ನಾವು ಈ 2ನೇ ವಾರ್ಷಿಕೋತ್ಸವ ಸಲುವಾಗಿ ಹೋದ ವರ್ಷ 1ನೇ ವಾರ್ಷಿಕೋತ್ಸವ, ಪ್ರಥಮ ವಾರ್ಷಿಕೋತ್ಸವದಕ್ಕೆ ಯುವ ಸಮ್ಮೇಳನ ಅಂತ ಮಾಡಿದ್ದೆವು. ತಮಗೆಲ್ಲ ಗೊತ್ತಿರ್ಬೋದು, ಬಂದವರು ಇರ್ಬೋದು. ಸುಮಾರು 500ಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನು ಇಲ್ಲಿ ಸೇರಿಸಿ ಕಾರ್ಕಳದ ಆದರ್ಶ್ ಗೋಖಲೆಯವರನ್ನು ಕರೆಸಿ ನಮ್ಮ ದೇಶದ ಯೋಧರ ಬಗ್ಗೆ, ಆಗಿ ಹೋದವರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದರು ಅವರು. ಈ ವರ್ಷ ಭಗವಂತನ ಪ್ರೇರಣೆ, ಇದನ್ನು ಭಾಗವತ ಸಮ್ಮೇಳನ ಮಾಡಿ ಅಂತ ಅವನ ಪ್ರೇರಣೆಯಿಂದ ಈ ವರ್ಷ ಅದನ್ನು ಭಾಗವತ ಸಮ್ಮೇಳನ ಅಂತ ಮಾಡ್ತಾ ಇದ್ದೀವಿ. ಅದಕ್ಕೆ ಪೂರ್ವಭಾವಿಯಾಗಿ ಕಳೆದ 6 ದಿನಗಳಿಂದ ಭಾಗವತದ ಎಲ್ಲ ಸ್ಕಂದಗಳನ್ನು ಅತಿ ಸ್ಪಷ್ಟವಾಗಿ, ಅತಿ ಸಂಕ್ಷಿಪ್ತವಾಗಿ, ಯಾವುದು ಮುಖ್ಯವಾಗಿ ಬೇಕು ಅದರಲ್ಲಿ ಬರುವ ಕಥೆಗಳು, ಅದರಲ್ಲಿ ಬರುವ ತತ್ವಗಳು, ಅದನ್ನು ಮಾತ್ರ ಹೇಳಿ 100ಕ್ಕೂ ಹೆಚ್ಚು, 150ಕ್ಕೂ ಹೆಚ್ಚು ಅಂತ ಹೇಳ್ಬೋದು. ನಾವು AC ಹಾಲಲ್ಲಿ ಮಾಡಿದ್ದೇವೆ, ಅಲ್ಲಿ ಹಿಡಿಲಿಲ್ಲ. ಅಷ್ಟು ಜನರು ಆ ಭಾಗವತವನ್ನು ಆಸ್ವಾದಿಸಿದ್ದಾರೆ, ಆನಂದಪಟ್ಟಿದ್ದಾರೆ. ಇವತ್ತು ಅದರ ಮಂಗಳೋತ್ಸವ ಕಾರ್ಯಕ್ರಮ ಕೂಡ ಇದೆ. ಅದನ್ನು ಅಷ್ಟು ಚೆನ್ನಾಗಿ ಮನದಟ್ಟಾಗುವಂತೆ ಹೇಳಿದವರು ನಮ್ಮ ಗ್ಲೋಬಲ್ ವಿಷ್ಣು ಸಹಸ್ರನಾಮ ಸತ್ಸಂಗ ಫೆಡರೇಷನ್ನ ಅಧ್ಯಕ್ಷರೂ ಆಗಿರುವಂತಹ ಪಂಡಿತ ಡಾಕ್ಟರ್ ಸತ್ಯಮೂರ್ತಿ ಆಚಾರ್ಯ ಅವರು. ಅವರು ಕೂಡ ವೇದಿಕೆಗೆ ಬರಬೇಕು ಅಂತ ಅವರಲ್ಲಿ ವಿನಯದಿಂದ ಕೇಳ್ಕೊಳ್ತಾ ಇದ್ದೇವೆ. ಸತ್ಯಮೂರ್ತಿ ಆಚಾರ್ಯ ಅವರಿಗೆ ಗಲಗಲಿ ಪ್ರಶಸ್ತಿ ಕೂಡ ಲಭಿಸಿದೆ. ಅದು ಅವರು ಹೇಳಿದ ಭಾಗವತದ ಶಕ್ತಿ ಹಾಗೂ ನಮ್ಮ ಗ್ಲೋಬಲ್ ವಿಷ್ಣು ಸಹಸ್ರನಾಮ ಸಂಘದಲ್ಲಿ ಇದ್ದುಕೊಂಡು ನಮಗೆ ಪ್ರೇರಕರಾಗಿದ್ದಾರೆ. ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಹೇಳ್ತಾ ಇದ್ದೇನೆ. ಅವರನ್ನು ಸಾಂಪ್ರದಾಯಿಕವಾಗಿ ಹಾರ ಹಾಕಿ ಶಲ್ಯ ಹಾಕಿ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಕೊರ್ಲಹಳ್ಳಿ ಮನೆತನದವರು, ನಾಡಿನಲ್ಲಿ ಆಧ್ಯಾತ್ಮಿಕ ಸಾಧನೆ ಮಾಡ್ತಾ ಇರುವಂಥವರು, ಬಹಳಷ್ಟು ಭಕ್ತರಿಗೆ ಚಿರಪರಿಚಿತರು, ಸಜ್ಜನರು, ಸಾತ್ವಿಕರು, ಹಾಗೂ ನಮಗೆ ಮಧ್ವ ಮತದ ಪಾಠವನ್ನು ಮಾಡ್ತಾ ಇರುವಂತಹ ಗುರುಗಳು ಕೂಡ ಹೌದು. ಡಾಕ್ಟರ್ ಸಮೀರಾಚಾರ್ಯ, ಕಂಠಪಲ್ಲಿ ಸಮೀರಾಚಾರ್ಯ ಅವರು ಬಂದಿದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ಇವ್ರದ್ದೆಲ್ಲ ಪರಿಚಯ ನಾನು ಮಾಡಬೇಕಾಗಿಲ್ಲ. ಭಾಗವತ ಸಂಪ್ರದಾಯವನ್ನು, ಭಾಗವತ ಧರ್ಮವನ್ನು ಅನನ್ಯವಾಗಿ ಪಾಲಿಸುವವರು ಹಾಗೂ ಶ್ರೇಷ್ಠ ಬ್ರಾಹ್ಮಣತ್ವವನ್ನು ಹೊಂದಿದವರು. ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತೇನೆ. ಅವರನ್ನು ಸಾಂಪ್ರದಾಯಿಕವಾಗಿ ಅವರಿಗೆ ಹಾರ ಹಾಕಿ ಸ್ವಾಗತಿಸಬೇಕು ಅಂತ ಕೋರ್ತಾ ಇದ್ದೇವೆ. ಇಂದಿನ ಅಭ್ಯಾಗತರಲ್ಲಿ ಇನ್ನೊಬ್ಬರು ಲಲಿತಾ ಸಹಸ್ರನಾಮದಲ್ಲಿ ಒಂದು ವಾಕ್ಯ ಬರ್ತದೆ, ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಇರುವಂತಹ ದೇವಿಯನ್ನು ಸ್ಮರಣೆ ಬರ್ತದೆ. ಆ 3 ಸಾಮರ್ಥ್ಯ ಇರುವ, ಶಕ್ತಿಗಳಿರುವ ನಮ್ಮ ಹುಬ್ಬಳ್ಳಿಯ ಒಬ್ಬ ವ್ಯಕ್ತಿ ಇದ್ದಾರೆ. ನಿಮಗೆಲ್ಲ ಗೊತ್ತಿರ್ಬೋದು, ದಕ್ಷಿಣ ಕನ್ನಡ ದ್ರಾವಿಡ ಬ್ರಾಹ್ಮಣ ಸಮಾಜದ ಅಧ್ಯಕ್ಷರು ಶ್ರೀಯುತ ಅನಂತ ಪದ್ಮನಾಭ ಐತಾಳ್ ಅವರು. ಅವರನ್ನು ಕೂಡ ಆತ್ಮೀಯವಾಗಿ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. ಅವರು ಅಧ್ಯಕ್ಷರಾಗಿ ಬಂದ ನಂತರ ಈ ನಮ್ಮ ಸಮಾಜದಲ್ಲಿ ಅದೆಷ್ಟು ಬದಲಾವಣೆಗಳಾಗಿದ್ದರೆ ಅಂದರೆ ಇಲ್ಲಿ ಇದ್ದವರಿಗೆ ಗೊತ್ತು ಇದೆ. ಅದು ಬಹಳಷ್ಟು ಬದಲಾವಣೆಗಳನ್ನು ಮಾಡ್ತಾ ಇದ್ದಾರೆ. ಯಾವಾಗಲೂ ಕ್ರಿಯಾಶೀಲರಾಗಿ ಇರುವಂಥವರು. ಗುರುಗಳ ಆಶೀರ್ವಾದ ಯಾವಾಗಲೂ ಇರ್ತದೆ. ನಮ್ಮ ಗ್ಲೋಬಲ್ ವಿಷ್ಣು ಸಹಸ್ರನಾಮ ಸತ್ಸಂಗ ಫೆಡರೇಷನ್ಗೆ ನಿಶುಲ್ಕವಾಗಿ ಈ ಹಾಲನ್ನು ನೀಡ್ತಾ ಇದ್ದಾರೆ. ಅದನ್ನು ಗಮನಿಸಬೇಕು ನಾವು.
ಯಾವ ಶುಲ್ಕವನ್ನು ತೆಗೊಳ್ಳದೆ ಇಷ್ಟು ದೊಡ್ಡ ಹಾಲನ್ನು ನಮಗೆ ನಿಶುಲ್ಕವಾಗಿ ಯಾವಾಗ ಬೇಕಾದರೂ ಎಷ್ಟು ಕಾರ್ಯಕ್ರಮವನ್ನು ಬೇಕಾದ್ರೂ ಮಾಡಿ ಅಂತ ನಮ್ಗೆ ಕೊಟ್ಟಿದ್ದಾರೆ. ಅವರನ್ನು ಮತ್ತೊಮ್ಮೆ ನಮ್ಮ ಈ ಸಭೆಗೆ ಆಹ್ವಾನಿಸ್ತಾ ಇದ್ದೇನೆ. ಅವರಿಗೂ ಕೂಡ ಸಾಂಪ್ರದಾಯಿಕವಾಗಿ ಹಾರ ಹಾಕಿ ಶಾಲು ಹೊದಿಸಿ ಸನ್ಮಾನ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಅಭ್ಯಾಗತರಲ್ಲಿ ಮತ್ತೊಬ್ಬರು, ಇವರನ್ನು ಕರ್ನಾಟಕದ ಸುಬ್ಬಲಕ್ಷ್ಮಿ ಅಂತಲೇ ಕರೀತಾರೆ. ನಮ್ಮ ಗುರುಗಳು ಹೇಳಬೇಕು ಅವರ ಬಗ್ಗೆ. ಲಕ್ಷಕ್ಕೂ ಹೆಚ್ಚು ಸಹಸ್ರನಾಮವನ್ನು ಜೀವನದಲ್ಲಿ ಪಾರಾಯಣ ಮಾಡಿದವರು. ನಮ್ಮ ವಿಷ್ಣು ಸಹಸ್ರನಾಮ ಸತ್ಸಂಗ ಫೆಡರೇಷನ್ ಪ್ರಧಾನ ಕಚೇರಿಯ ನಿರ್ದೇಶಕಿ ಕೂಡ ಹೌದು. ದೊಡ್ಡ ಕೈಗಾರಿಕಾ ಉದ್ಯಮಿ ಕೂಡ ಹೌದು ಅವರು. ಆದರೂ ಕೂಡ ಬೆಂಗಳೂರಿನ ಎಲ್ಲ ಬಡಾವಣೆಗಳಲ್ಲಿ ಯಾವಾಗ ನೋಡಿದರೂ ಏನಾದರೂ ವಿಷ್ಣು ಸಹಸ್ರನಾಮ ಕಾರ್ಯಕ್ರಮ ನಡೀತಾ ಇರ್ತದೆ. ಅಂತಹ ಒಂದು ಮಹಾನ್ ಚೇತನ ನಮ್ಮ ಒಟ್ಟಿಗೆ ಇದ್ದಾರೆ. ಶ್ರೀಮತಿ ಮಂಗಳಾ ಭಾಸ್ಕರ್ ಅವರು ಕೂಡ ವೇದಿಕೆಗೆ ಬರಬೇಕು ಅಂತ ಅವರಲ್ಲಿ ಆತ್ಮೀಯವಾಗಿ ಬೇಡಿಕೊಳ್ತಾ ಇದ್ದೇನೆ. ಭಾಗವತ ಮಂಗಳ ಆದಮೇಲೆ ಮಂಗಳಕ್ಕ ವಿಷ್ಣು ಸಹಸ್ರನಾಮ ಒಂದು ಹೇಳ್ತಾರೆ. 15 ನಿಮಿಷ ನೀವು ಕೇಳ್ಬೋದು ಹೇಗೆ ಹೇಳ್ತಾರೆ ಏನು ಅಂತ. ಅವ್ರ ಬಾಯಲ್ಲಿ ಸದಾ ಉಸಿರೇ ವಿಷ್ಣು ಸಹಸ್ರನಾಮ ಆಗಿಬಿಟ್ಟಿದೆ. ಅದು ಗುರುಗಳ ಆಶೀರ್ವಾದ, ಅದೇನಲ್ಲ, ಗುರುಗಳ ಆಶೀರ್ವಾದದಿಂದಾಗಿ ಅವ್ರು ಹಾಗೆ ಹೇಳ್ತಾರೆ. ಅವರಿಗೂ ತಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಅವರಿಗೂ ಕೂಡ ಹಾರ ಹಾಕಿ ಸ್ವಾಗತಿಸಬೇಕು ಅಂತ ನಮ್ಮ ವಿಷ್ಣು ಸಹಸ್ರನಾಮ ಸತ್ಸಂಗ ಫೆಡರೇಷನ್ನ ಕ್ರಿಯಾಶೀಲ ಸಮಿತಿಯ ಸದಸ್ಯರಾದಂಥ ಸಂಧ್ಯಾ ವಾಸುದೇವ್ ಅವರನ್ನು ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಗ್ಲೋಬಲ್ ವಿಷ್ಣು ಸಹಸ್ರನಾಮ ಸತ್ಸಂಗ ಫೆಡರೇಷನ್ನ ಪ್ರಧಾನ ಕಚೇರಿ 10 ವರ್ಷವನ್ನು ಹೋದ ವರ್ಷ ಪೂರೈಸಿದೆ. ದಶಮಾನೋತ್ಸವ ಕಾರ್ಯಕ್ರಮಕ್ಕೆ ನಾವು ಹುಬ್ಬಳ್ಳಿಯಿಂದ ಒಂದಿಷ್ಟು ಜನ ಹೋಗಿದ್ದೆವು. ಅದ್ಭುತವಾದ ಕಾರ್ಯಕ್ರಮ ನಡೆದಿತ್ತು. ದೊಡ್ಡ ಹಾಲ್ನಲ್ಲಿ, ಮೈಸೂರು ರೋಡ್ನಲ್ಲಿರುವಂತಹ ದೊಡ್ಡ ಹಾಲ್ನಲ್ಲಿ ನಡೆದಿತ್ತು. ಬಹಳ ಅಭೂತಪೂರ್ವ ಒಂದು ಕಾರ್ಯಕ್ರಮ. ಅದರ ಹಿಂದಿನ ವ್ಯಕ್ತಿ ನಮ್ಮ ವಿಷ್ಣು ಸಹಸ್ರನಾಮ ಸತ್ಸಂಗ ಫೆಡರೇಷನ್ ಪ್ರಧಾನ ಶಾಖೆಯ ಪ್ರಧಾನ ಕಾರ್ಯದರ್ಶಿ ಆದಂತಹ ಶ್ರೀಯುತ ಭಾನುಪ್ರಕಾಶ್ ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ಸಾಮಾನ್ಯ ವ್ಯಕ್ತಿಯಲ್ಲ ಇವರು. ಇಡೀ ಬೆಂಗಳೂರಿನಲ್ಲಿ ಯಾವ ಕಾರ್ಯಕ್ರಮ ಎಲ್ಲಿ ಆಗಬೇಕು, ಎಷ್ಟು ಜನವನ್ನು ಸೇರಿಸುವ ಸಂಘಟನಾ ಶಕ್ತಿ ಇವರಲ್ಲಿ ಬಹಳಷ್ಟು ಇದೆ. ಅಂಥವರು ಕೂಡ ನಮ್ಮೊಟ್ಟಿಗೆ ಇವತ್ತು ಇದ್ದಾರೆ ಈ ಸಮಾರಂಭದಲ್ಲಿ. ಅವರನ್ನು ಕೂಡ ಆತ್ಮೀಯವಾಗಿ ತಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅವರಿಗೂ ಕೂಡ ಹಾರ ಹಾಕಿ ಶಾಲು ಹಾಕಿ ಸ್ವಾಗತ ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಇನ್ನೊಬ್ಬರು ನಮ್ಮ ಗ್ಲೋಬಲ್ ವಿಷ್ಣು ಸಹಸ್ರನಾಮ ಸತ್ಸಂಗ ಫೆಡರೇಷನ್ ಮೈಸೂರು ಶಾಖೆಯ ಅಧ್ಯಕ್ಷರು. ಇವರ ಚರಿತ್ರೆ ಕೇಳಿದರೆ ಆಶ್ಚರ್ಯ ಆಗ್ಬೋದು. ಇವರು ರಿಟೈರ್ಡ್ ಬ್ಯಾಂಕ್ ಉದ್ಯೋಗಿ. ನಿವೃತ್ತಿ ಆದಮೇಲೆ ಗುರುಗಳ ಸಂಪರ್ಕ ಪಡೆದು ವಿಷ್ಣು ಸಹಸ್ರನಾಮವನ್ನು ಕಲಿತು ಮೈಸೂರಿನಲ್ಲಿ ವಿಷ್ಣು ಸಹಸ್ರನಾಮ ಸತ್ಸಂಗ ಫೆಡರೇಷನ್ ವಿಭಾಗವನ್ನು ತೆರೆದು ವಿಷ್ಣು ಸಹಸ್ರನಾಮದಲ್ಲಿ ಕೃಷಿ ಮಾಡಿ ಡಾಕ್ಟರೇಟ್ ಪದವಿ ಪಡೆದಿದ್ದಾರೆ. ಆಶ್ಚರ್ಯ ಆಗ್ಬೋದು. ನಿವೃತ್ತಿಯ ನಂತರ ತಾನು ವಿಷ್ಣು ಸಹಸ್ರನಾಮದ ಒಂದು ಪಾಠವನ್ನು ಕಲಿತು ಅಷ್ಟೊಂದು ಉನ್ನತ ಮಟ್ಟಕ್ಕೆ ಇರುವಂತಹ ಡಾಕ್ಟರ್ ರಮಾಕಾಂತ್ ಶೆಣೈ ಅವರನ್ನು ಕೂಡ ಆತ್ಮೀಯವಾಗಿ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ಇವರು ಪುಸ್ತಕಗಳನ್ನು ಬರೆದಿದ್ದಾರೆ. ನಿಮಗೆ ಇವತ್ತು ಮಂಡಲ ಪೂಜೆ ಕಿಟ್ನಲ್ಲಿ ಒಂದು ಪುಸ್ತಕ ಇತ್ತು, ನೋಡಿರ್ಬೋದು ನೀವು, ವಿಷ್ಣು ಸಹಸ್ರನಾಮ ಅರ್ಥ ಸಂಗ್ರಹ ಅಂತೇಳಿ. ಅದು ಡಾಕ್ಟರ್ ರಮಾಕಾಂತ್ ಶೆಣೈ ಅವರೇ ಬರೆದಂಥದ್ದು. ಆ ಪುಸ್ತಕ ಬಿಡುಗಡೆ ಸಮಾರಂಭ ಕೂಡ ಇವತ್ತಿದೆ. ಅವರನ್ನು ಕೂಡ ಆತ್ಮೀಯವಾಗಿ ತಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅವರಿಗೂ ಸಾಂಪ್ರದಾಯಿಕವಾಗಿ ಹಾರ ಹಾಕಿ ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಜೋರಾದ ಚಪ್ಪಾಳಿಯೊಂದಿಗೆ ಅವರಿಗೆ ಸ್ವಾಗತ ಕೋರಬೇಕು ಅಂತ ಹೇಳ್ತಾ ಇದ್ದೇನೆ. ವೇದಿಕೆಯಲ್ಲಿರೋರು ಎಲ್ಲರೂ ಜ್ಯೋತಿ ಬೆಳಗುವ ಮುಖಾಂತರ ಈ ಒಂದು ಭಾಗವತ ಸಮ್ಮೇಳನವನ್ನು ಪ್ರಾರಂಭಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಶಾಂಘಿ ಶಂಕಿ ಚಕ್ರಿ ಚ ನಂದಕಿ ಶ್ರೀಮಾನ್ ನಾರಾಯಣೋ ವಿಷ್ಣುರ್ವಾಸುದೇವೋಭಿರಕ್ಷತು
ವನಮಾಲಿ ಗದೀಶಾಂಘಿ ಶಂಕಿ ಚಕ್ರಿ ಚ ನಂದಕಿ ಶ್ರೀಮಾನ್ನಾರಾಯಣೋ ವಿಷ್ಣುರ್ವಾಸುದೇವೋಭಿರಕ್ಷತು. 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 ಶ್ರೀವಾಸುದೇವೋಭಿರಕ್ಷತ್ ಓಂ ನಮ ಇತಿ. ಹಾಗೆ ವಿಶ್ವೇಶತೀರ್ಥ ಪಾದಂಗಳವರಿಗೆ ಪುಷ್ಪವನ್ನು ಸಮರ್ಪಿಸಬೇಕು ಅಂತಲೂ ಗಣ್ಯರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ. ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ. ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೀರಾಮನಾಮ ವರಾನನ ಓಂ ನಮ ಇತಿ. ಒಂದು ಕಾರ್ಯಕ್ರಮ, ಶುಭ ಕಾರ್ಯಕ್ರಮ ಆರಂಭ ಆಗಬೇಕು ಅಂದರೆ ಪ್ರಾರ್ಥನೆ ಅವಶ್ಯಕ. ನಮ್ಮ ಸಂಪ್ರದಾಯ ಹಾಗೆ ಬಂದಿದೆ. ಇವತ್ತು ಪ್ರಾರ್ಥನೆಯ ಗೀತೆ ಬಹಳ ವಿಶೇಷವಾದ್ದು. ಗ್ಲೋಬಲ್ ವಿಷ್ಣು ಸಹಸ್ರನಾಮ ಸಂಘ ಫೆಡರೇಷನ್ನ ಕಾರ್ಯಕ್ರಮ ಆದ್ದರಿಂದ ವಿಷ್ಣು ಸಹಸ್ರನಾಮ ಗೀತೆಯನ್ನೇ ಇವತ್ತು ಹಾಡ್ತಾರೆ. ಇದನ್ನು ಬರೆದವರು, ರಚಿಸಿದವರು ಬೇರೆ ಯಾರೂ ಅಲ್ಲ, ಪಾರ್ಥಸಾರಥಿ ವಿಠ್ಠಲದಾಸ ಎಂಬ ಅಂಕಿತನಾಮ ಹೊಂದಿರುವಂತಹ ಡಾಕ್ಟರ್ ಅರುಮಳ್ಳಿಗೆ ಪಾರ್ಥಸಾರಥಿಯರೇ ರಚಿಸಿದ ಈ ಗೀತೆಗೆ ತಮ್ಮ ಧ್ವನಿಯನ್ನು ಕೊಡ್ತಾ ಇದ್ದಾರೆ ಶ್ರೀಮತಿ ಸುಮಾ ಎಡ್ನೀರವರು. ನಾಮದ ಗಂಗೆಯನು ಭಕ್ತಿ ಗಂಗಾಳದಲ್ಲಿ ಹರಿಸು. ಗಾಂಗೆ ಎನ್ನುತ್ತ ವಿಷ್ಣು ಸಹಸ್ರನಾಮವನುಡಿಸು. ನಾಮವೊಂದನ್ನಿತ್ತು ಯಾವ ಕ್ಲೇಶವ ಕೊಡಿಸು. ರಂಗನೊಬ್ಬನೇ ಮಂಗಳ ಪುರುಷ ಎಂಬ ಅಂತರಂಗದ ದನಿಯ ಹಿಡಿಸು. ಭಂಗವಿಲ್ಲದೆ ಅವನ ಸೇವಿಪ ನಿರುತ ಭಾಗ್ಯ ಸೌಭಾಗ್ಯ ನೀಡು. ಸಂಗೀತ ಲೋಲ ಭಕ್ತ ಜನಪಾಲ ಪಾರ್ಥಸಾರಥಿ ವಿಠಲ. ನಿನ್ನ ಡಿಂಗರಿಗೆ ನಾನೆಂಬ ಹೆಮ್ಮೆಯ ಬೆಳೆಸು. ಹರಿ ಓಂ ಹರಿ ಓಂ ಹರಿ ಓಂ. ಕ್ಷೀರಸಾಗರದ ಕಡೆಯಿಂದ ಬಂತು ಓಂಕಾರ ಬ್ರಹ್ಮನಾದ. ದೇವರಾಗದಲ್ಲಿ ಜೀವ ಭಾವಗಳ ಅರಳಿಸಿತ್ತು ಮೋದ. ಕ್ಷೀರಸಾಗರದ ಕಡೆಯಿಂದ ಬಂತು ಓಂಕಾರ ಬ್ರಹ್ಮನಾದ. ದೇವರಾಗದಲ್ಲಿ ಜೀವ ಭಾವಗಳ ಅರಳಿಸಿತ್ತು ಮೋದ. ಆ ದಿವ್ಯ ನಾಮ ಸಾವಿರದ ನಾಮ ವಿಷ್ಣುವಿನ ಸಹಸ್ರನಾಮ. ಆ ದಿವ್ಯ ನಾಮ
ಸಾವಿರದ ನಾಮ ವಿಷ್ಣುವಿನ ಸಹಸ್ರನಾಮ ಸಾವಿರದ ನಾಮ ಸಾವ್ಬರದ ನಾಮ ಭವಭಯ ವಿರಾಮಧಾಮ ಭವಭಯ ವಿರಾಮಧಾಮ ಕ್ಷೀರಸಾಗರದ ಕಡೆಯಿಂದ ಬಂತು ಓಂಕಾರ ಬ್ರಹ್ಮನಾದ ದೇವರಾಗದಲ್ಲಿ ಜೀವ ಭಾವಗಳ ಅರಳಿಸಿತ್ತು ಮೋದ ಇದರೊಳಗೆ ತುಂಬಿ ತುಂಬಿರುವ ಸತ್ಯ ಸುಖ ಶಾಂತಿ ಕೀರ್ತಿ ಸುಧೆಯು ಒಳ ಹೊರಗೆ ಎಲ್ಲೆಡೆ ವ್ಯಾಪಿಸಿರುವ ಆ ವಿಷ್ಣು ದೀಪ್ತಿ ಪ್ರಭೆಯು ಇದರೊಳಗೆ ತುಂಬಿ ತುಂಬಿರುವ ಸತ್ಯ ಸುಖ ಶಾಂತಿ ಕೀರ್ತಿ ಸುಧೆಯು ಒಳ ಹೊರಗೆ ಎಲ್ಲೆಡೆ ವ್ಯಾಪಿಸಿರುವ ಆ ವಿಷ್ಣು ದೀಪ್ತಿ ಪ್ರಭೆಯು ವಿಶ್ವ ತುಂಬ ತುಂಬಿ ನಿಂತ ವಿಷ್ಣುನಾದರಾಗ ಭೂತ ಭವ್ಯ ಭವತ್ ಪ್ರಭುವೆ ಸಹಸ್ರನಾಮ ಯೋಗ ಸಹಸ್ರನಾಮ ಯೋಗ ಕ್ಷೀರಸಾಗರದ ಕಡೆಯಿಂದ ಬಂತು ಓಂಕಾರ ಬ್ರಹ್ಮನಾದ ದೇವರಾಗದಲ್ಲಿ ಜೀವ ಭಾವಗಳ ಅರಳಿಸಿತ್ತು ಮೋದ ಆ ಭೀಷ್ಮನಂತೆ ಮಲಗಿರುವನಂತೆ ಎಚ್ಚರದ ಧ್ಯಾನದಲ್ಲಿ ಒಳಗೆಲ್ಲ ಕೃಷ್ಣ ಹೊರಗೆಲ್ಲ ಕೃಷ್ಣ ಶರಪಂಜರದ ಮೌನದಲ್ಲಿ ಆ ಭೀಷ್ಮನಂತೆ ಮಲಗಿರುವನಂತೆ ಎಚ್ಚರದ ಧ್ಯಾನದಲ್ಲಿ ಒಳಗೆಲ್ಲ ಕೃಷ್ಣ ಹೊರಗೆಲ್ಲ ಕೃಷ್ಣ ಶರಪಂಜರದ ಮೌನದಲ್ಲಿ ಕಣ್ಣು ಬಿಟ್ಟೊಡನೆ ಧರ್ಮಸುತನೊಡನೆ ನಿಂತಿರುವ ಜೀವದಾತ ತುಂಬಿ ಹರಿಯಿತು ಗಂಗಾಳದಿಂದ ಗಾಂಗೇಯ ವಿಷ್ಣು ಗೀತ ಗಾಂಗೇಯ ವಿಷ್ಣು ಗೀತ ಕ್ಷೀರಸಾಗರದ ಕಡೆಯಿಂದ ಬಂತು ಓಂಕಾರ ಬ್ರಹ್ಮನಾದ ದೇವರಾಗದಲ್ಲಿ ಜೀವ ಭಾವಗಳ ಅರಳಿಸಿತ್ತು ಮೋದ ಭಕ್ತಿ ಮಾರ್ಗದಲ್ಲಿ ಮುಕ್ತಿ ಸಾಧನೆಯ ಸಾವಿರಾರು ನಾಮ ಕಲಿಯುಗದ ಕೀರ್ತಿ ಕೃಷ್ಣನದೇ ಸ್ಫೂರ್ತಿ ಸಾವಿರದ ದಿವ್ಯ ನಾಮ ಭಕ್ತಿ ಮಾರ್ಗದಲ್ಲಿ ಮುಕ್ತಿ ಸಾಧನೆಯ ಸಾವಿರಾರು ನಾಮ ಕಲಿಯುಗದ ಕೀರ್ತಿ ಕೃಷ್ಣನದೇ ಸ್ಫೂರ್ತಿ ಸಾವಿರದ ದಿವ್ಯ ನಾಮ ಚಂದಬಂಧದಲ್ಲಿ ಚಂದಬಂಧದಲ್ಲಿ ಬೃಹತಿ ಸಹಸ್ರದಳ ಅರಳಿದಂತೆ ನೋಡಿ ವೈಕುಂಠದ ಕಡೆ ಮುಖ ಮಾಡುತ್ತಲೇ ಸಾವಿರ ಧ್ವನಿಯಲಿ ಹಾಡಿ ಸಾವಿರ ಧ್ವನಿಯಲಿ ಹಾಡಿ ಚಂದಬಂಧದಲ್ಲಿ ಬೃಹತಿ ಸಹಸ್ರದಳ ಅರಳಿದಂತೆ ನೋಡಿ ವೈಕುಂಠದ ಕಡೆ ಮುಖ ಮಾಡುತ್ತಲೇ ಸಾವಿರ ಧ್ವನಿಯಲಿ ಹಾಡಿ ಸಾವಿರ ಧ್ವನಿಯಲಿ ಹಾಡಿ ಕ್ಷೀರಸಾಗರದ ಕಡೆಯಿಂದ ಬಂತು ಓಂಕಾರ ಬ್ರಹ್ಮನಾದ ದೇವರಾಗದಲ್ಲಿ ಜೀವ ಭಾವಗಳ ಅರಳಿಸಿತ್ತು ಮೋದ ಯುಗ ಯುಗವ ತುಂಬಿ ಸಾವಿರದ ನಾಮ ಬರಲಿ ಚಿಮ್ಮಿ ಚಿಮ್ಮಿ ಕೋಟಿ ಕಂಠಗಳ ಸುಮಧುರ ಧ್ವನಿಯಲಿ ಸಹಸ್ರನಾಮ ಹೊಮ್ಮಿ ಯುಗ ಯುಗವ ತುಂಬಿ ಸಾವಿರದ ನಾಮ ಬರಲಿ ಚಿಮ್ಮಿ ಚಿಮ್ಮಿ ಕೋಟಿ ಕಂಠಗಳ ಸುಮಧುರ ಧ್ವನಿಯಲಿ ಸಹಸ್ರನಾಮ ಹೊಮ್ಮಿ ಪಾರ್ಥ ಸಾರಥಿ ವಿಠ್ಠಲ ದೇವನ ಆ ಸಾವಿರದ ದಿವ್ಯ ನಾಮ ಸಾಧಕ ಜನರ ಮೋದಕವೆನಿಸಿದೆ ದೇವ ದಿವ್ಯ ನಾಮ ಆ ದೇವ ದಿವ್ಯ ನಾಮ ಪಾರ್ಥ ಸಾರಥಿ ವಿಠ್ಠಲ ದೇವನ ಆ ಸಾವಿರದ ದಿವ್ಯ ನಾಮ ಸಾಧಕ ಜನರ ಮೋದಕವೆನಿಸಿದೆ ದೇವ ದಿವ್ಯ ನಾಮ ಆ ದೇವ ದಿವ್ಯ ನಾಮ ಕ್ಷೀರಸಾಗರದ ಕಡೆಯಿಂದ ಬಂತು ಓಂಕಾರ ಬ್ರಹ್ಮನಾದ ದೇವರಾಗದಲ್ಲಿ ಜೀವ ಭಾವಗಳ ಅರಳಿಸಿತ್ತು ಮೋದ ಆ ದಿವ್ಯ ನಾಮ ಸಾವಿರದ ನಾಮ ವಿಷ್ಣುವಿನ ಸಹಸ್ರನಾಮ ಆ ದಿವ್ಯ ನಾಮ ಸಾವಿರದ ನಾಮ ವಿಷ್ಣುವಿನ ಸಹಸ್ರನಾಮ ಸಾವಿರದ ನಾಮ ಸಾವ್ಬರದ ನಾಮ ಭವಭಯ ವಿರಾಮಧಾಮ
ಕ್ಷೀರಸಾಗರದ ಕಡೆಯಿಂದ ಬಂತು ಓಂಕಾರ ಬ್ರಹ್ಮನಾದ. ದೇವರಾಗದಲ್ಲಿ ಜೀವ ಭಾವಗಳ ಅರಳಿಸಿತ್ತು ಮೋದ. ಅದ್ಭುತವಾಗಿ ಹಾಡಿದ್ದೀರಿ. ನಮ್ಮ ಎಡ್ನೀರ್ ಮನೆತನದ ಸೊಸೆ ಸುಮಾ ಎಡ್ನೀರ್ ಅವರಿಗೆ ಧನ್ಯವಾದಗಳು. ನಾವು 4 ದಿವಸದ ಹಿಂದೆ ಅಷ್ಟೇ ಈ ಹಾಡನ್ನು ಅವರಿಗೆ ಕಳಿಸಿದೆ. ಇದಕ್ಕೆ ರಾಗ ಸಂಯೋಜನೆ ಮಾಡಿದವರು ಪ್ರಸಿದ್ಧ ಕಲಾವಿದರಾದ ಅನಂತ್ ಕುಲಕರ್ಣಿ ಅವರು ಹಾಡಿದ ಹಾಡನ್ನು ಅವ್ರಿಗೆ ಕಳಿಸಿದ್ದೆ ವಿಡಿಯೋ. 4 ದಿನದಲ್ಲಿ ಕಲಿತು ಅದು ಮೇಲ್ ಸಿಂಗರ್ ಹೇಳಿದ್ದು, ಇವರು ಹೇಳಬೇಕು ಬಹಳ ಕಷ್ಟ, ಈ ಹಾಡು ಹಾಕಿ ಕಷ್ಟ ಇತ್ತು. 4 ದಿನದಲ್ಲಿ ಅದನ್ನು ಕರಗತ ಮಾಡಿಕೊಂಡು ಎಷ್ಟು ಸುಂದರವಾಗಿ ಹೇಳಿದರು ಅಂದರೆ ನಿಮಗೆ ಮತ್ತೊಮ್ಮೆ ನಮ್ಮೆಲ್ಲರ ಅಭಿನಂದನೆಗಳು ಅಕ್ಕ.